ಕಾವೇರಿ ನದಿಯ ಸಂರಕ್ಷಣೆ, ಸ್ವಚ್ಛತೆ ಮತ್ತು ಜನಜಾಗೃತಿಗಾಗಿ 16ನೇ ವರ್ಷದ ಕಾವೇರಿ ಜಾಗೃತಿ ರಥಯಾತ್ರೆ ಅಕ್ಟೋಬರ್ 26ರಿಂದ ತಲಕಾವೇರಿಯಲ್ಲಿ ಆರಂಭಗೊಂಡು ನವೆಂಬರ್ 18ರಂದು ಕಾವೇರಿಯು ಬಂಗಾಳಕೊಲ್ಲಿಯಲ್ಲಿ ಸಂಗಮವಾಗುವ ತಮಿಳುನಾಡಿನ ಪೂಂಪುಹಾರ್ವರೆಗೆ ನಡೆಯಲಿದೆ ಎಂದು ರಾಜ್ಯ ಸಂಚಾಲಕ ಎಂಎನ್ ಚಂದ್ರಮೋಹನ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ಸನ್ಯಾಸಿ ಸಂಘದ ಆಶ್ರಯದಲ್ಲಿ ಕಾವೇರಿ ರಿವರ್ ವಾಟರ್ ಪ್ರೊಟೆಕ್ಷನ್ ಟ್ರಸ್ಟ್, ಕಾವೇರಿ ರಿವರ್ ಸೇವಾ ಟ್ರಸ್ಟ್ ಹಾಗೂ ನಮಾಮಿ ಕಾವೇರಿ ಸಹಯೋಗದಲ್ಲಿ ರಥಯಾತ್ರೆಯಿಂದ ಆಯೋಜನೆ ಮಾಡಲಾಗಿದೆ ಎಂದರು. ಕಾವೇರಿ ನದಿ ದಕ್ಷಿಣ ಭಾರತದ ಕೋಟ್ಯಂತರ ಜನರು ಮತ್ತು ಜಾನುವಾರುಗಳಿಗೆ ಜೀವಜಲವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ, ಅರಣ್ಯನಾಶ, ಪ್ಲಾಸ್ಟಿಕ್ ತ್ಯಾಜ್ಯ, ರಾಸಾಯನಿಕ ಕೃಷಿ, ಒಳಚರಂಡಿ ಮತ್ತು ಕೈಗಾರಿಕಾ ತ್ಯಾಜ್ಯಗಳಿಂದ ನದಿಯ ಪಾವಿತ್ರ್ಯತೆ ಹಾಳಾಗ್ತಾ ಇದೆ. ನದಿ ತಟಗಳ ಒತ್ತುವರಿ ಮತ್ತು ಜಲಮೂಲಗಳ ನಾಶದಿಂದ ಕಾವೇರಿ ತನ್ನ ಮೂಲ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆದರೆ ಅದರ ಸಂರಕ್ಷಣೆಗೆ ಯಾವುದೇ ಯೋಜನೆಗಳು ಆಗ್ತಾ ಇಲ್ಲ. ಎರಡು ಕಡೆ, ಒಂದು ಜನರು, ಇನ್ನೊಂದು ಸರ್ಕಾರ. ಜನರ ಮೂಲಕ ಕೆಲಸನ ನಾವು ನಿರಂತರವಾಗಿ ಕಳೆದ 14 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ. ಕಾವೇರಿ ನಮ್ಮ ತಾಯಿ ಇದ್ದಂತೆ, ತಾಯಿನ ಯಾವ ರೀತಿ ನೋಡಬೇಕು ಅದೇ ಥರ ಅವರು ನಮ್ಮನ್ನು ಆರೈಕೆ ಮಾಡ್ತಾರೆ. ಅದೇ ರೀತಿ ನದಿಯನ್ನು ಕೂಡ ಆರಾಧಿಸಬೇಕು. ಆರಾಧಿಸುವ ಮೂಲಕ ಮಾತ್ರ ಎಲ್ಲವೂ ಅನುಗ್ರಹ ಸಾಧ್ಯ ಅಂತ ನಮಗೆ ಆ ಒಂದು ನಂಬಿಕೆ ಇದೆ. ಇವತ್ತು ನಾನು ಹೇಳೋದಾದ್ರೆ ಕಾವೇರಿ ವಿವಾದ ಕೂಡ ಯಾವುದೇ ರೀತಿಯಲ್ಲಿ ಶಾಶ್ವತ ಪರಿಹಾರ ಸಾಧ್ಯ ಇಲ್ಲ. ಅದು ಕಾವೇರಿಯಿಂದಲೇ ಸಾಧ್ಯ ಅಷ್ಟೇ. ಕಾವೇರಿ ಮಾತೆಯಿಂದ ಕಾವೇರಿ ಆ ಅನುಗ್ರಹದ ಮೂಲಕ ಮಾತ್ರ ಸಾಧ್ಯ ಅನ್ನೋದು ನಮಗೆ ಅರಿವು ಗೊತ್ತಾಗಿದೆ. ಇಲ್ಲದ್ರೆ ಯಾವುದೂ ಸಾಧ್ಯ ಇಲ್ಲ. ಯಾವುದೇ ಸರ್ಕಾರದಿಂದಲೂ ಎಷ್ಟೇ ಸರ್ಕಾರ ಬರಲಿ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಆರಾಧನೆ ಮುಖ್ಯ. ಪರಿಸರ, ಪ್ರಕೃತಿ ಮತ್ತೆ ಈ ನದಿ ಜಲಮೂಲಗಳ ಬಗ್ಗೆ ಆರಾಧನೆ ನಿರಂತರವಾಗಿರಬೇಕು. ಆ ಮೂಲಕ ನಮಗೆ ಎಲ್ಲವೂ ಲಭಿಸಲಿಕ್ಕೆ ಸಾಧ್ಯ. ಒಂದು ಹಂತದಲ್ಲಿ ನಾವು ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಜನತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ. ನದಿಯ ಸ್ವಚ್ಛತೆ, ಸಂರಕ್ಷಣೆ ನಮ್ಮ ಜವಾಬ್ದಾರಿ. ಎಲ್ಲರೂ ನದಿಯ ಮಾಲೀಕರಾಗಬೇಕು ಅನ್ನೋದು ನಮ್ಮ ಒತ್ತಾಸೆ. ಆ ನಿಟ್ಟಿನ ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ನಾವು ಪಾದಯಾತ್ರೆ ಕೂಡ ಮಾಡಿದ್ದೇವೆ 2014ರಲ್ಲಿ. ನಂತರ ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಪಾದಯಾತ್ರೆ ಮಾಡ್ತೇವೆ. ದಕ್ಷಿಣ ಭಾರತದ ಸಾಧು ಸಂತರ ಜೊತೆಗೆ, ನಮ್ಮ ಶ್ರೀಗಳ ಭಾಗವಹಿಸುವ ಜೊತೆಗೆ ಆ ಕೆಲಸ ನಡೀತಾ ಇದೆ. ಇದರ ಜೊತೆಗೆ ನಮ್ಮ ಬೇಡಿಕೆ ಏನಂದ್ರೆ, ಕೊಡಗಿನ ಮಟ್ಟ ಕೇಳೋದಾದ್ರೆ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಬರಲಾಗ್ತಾ ಇದೆ. ಹಲವಾರು ರೀಸನ್ ಇದೆ ಅದಕ್ಕೆ. ಒಂದು ಒತ್ತುವರಿ, ನದಿ ತಟ್ಟದ ಒತ್ತುವರಿ ಆಗ್ತಾ ಇದೆ. ಅದನ್ನ ಗಡಿ ಗುರುತು, ಮೂಲ ಸ್ವರೂಪಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಗಡಿ ಗುರುತು ಮಾಡೋದು ಸರ್ಕಾರದ ಆದ್ಯ ಕರ್ತವ್ಯ, ಜಿಲ್ಲಾಡಳಿತದ. ಈ ಬಗ್ಗೆ ನಾವು ಕಳೆದ 10-12 ವರ್ಷಗಳಿಂದ ಮನವಿ ಕೊಡ್ತಾ ಬಂದಿದ್ದೀವಿ. ಅಲ್ಲಲ್ಲಿ ಒಂದು ರೆಸ್ಪಾನ್ಸ್ ಕೊಡ್ತಾರೆ ಹೊರತು ಶಾಶ್ವತ ಪರಿಹಾರ ಅದಕ್ಕೆ ಸಿಕ್ಕಿಲ್ಲ. ಆ ಮೂಲಕ ನದಿತಟಗಳ ಅಭಿವೃದ್ಧಿ ಮಾಡಬೇಕು. ಆ ಮೂಲಕ ಅಲ್ಲಿ ನದಿತಟದಲ್ಲಿ ಇವತ್ತು ಏನಾಗಿದೆ, ಈ ರಿವರ್ ಬ್ಯಾಂಕ್ ಓಟ್ ಬ್ಯಾಂಕ್ ಆಗುತ್ತಿದೆ. ಅಂದ್ರೆ ಹೊರಗಿಂದ ಬಂದ ವಲಸೆ ಮಂದಿಗಳನ್ನ ನದಿತಟದಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ. ಅವರನ್ನ ಈಗ ಎಬ್ಬಿಸುವಂತ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಪುನರ್ವಸತಿ ಕಲ್ಪಿಸುವ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಆ ಮೂಲಕ ಮಡಿಕೇರಿ ತಾಲೂಕಾಗಲಿ, ವಿರಾಜಪೇಟೆ ತಾಲೂಕಾಗಲಿ, ಕುಶಾಲನಗರ ತಾಲೂಕು, ಈ ಭಾಗದಲ್ಲಿ ಮಡಿಕೇರಿ ತಾಲೂಕು ಈ ಭಾಗದಲ್ಲಿ ನದಿ ಕಾವೇರಿ ಮೂಲಗಳು ಎಲ್ಲೆಲ್ಲಿದೆ ಅಲ್ಲಿ ನಿರಂತರ ಯೋಜನೆಗಳು ರೂಪುಗೊಳ್ಳಬೇಕು. ಇವತ್ತು ಮೂಲ ಕಾವೇರಿಯಲ್ಲೇ ಕುಡಿಯಲಿಕ್ಕೆ ನೀರಿನ ಬರ. ಯಾಕೆಂದ್ರೆ ನೀರಿದೆ, ಆರೋಗ್ಯ ಜಲಾಶಯದಲ್ಲಿ 800 TMC ನೀರಿದೆ. ನದಿಯಲ್ಲಿ ನಿರಂತರವಾಗಿ ನದಿ ಹರಿತಾ ಇದೆ, ಸಮುದ್ರಕ್ಕೆ ಸೇರುವಷ್ಟು ಹರಿತಾ ಇದೆ. ಆದ್ರೆ ಸ್ವಚ್ಛತೆ ಇಲ್ಲ, ಕಲುಷಿತ ಆಗಿದೆ, ಸಂರಕ್ಷಣೆ ಮಾಡ್ತಾ ಇಲ್ಲ. ಅದನ್ನು ಸಂರಕ್ಷಣೆ ಮಾಡುವುದು ನಮ್ಮ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿಗಳು ಮಾತನಾಡಿ, ನದಿಗಳು ಮತ್ತು ಅವುಗಳ ಪರಿಸರ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುವಂತಾಗಬೇಕೆಂದರು. ಅದರ ಸಹಯೋಗದಲ್ಲಿ ಸನ್ಯಾಸಿ ಸಂಘ ಎಲ್ಲವೂ ಸೇರಿ ನಿರಂತರವಾಗಿ ಕಾವೇರಿ ಹುಟ್ಟುವ ತಲಕಾವೇರಿಯಿಂದ ಏನು ಬಂಗಾಳಕೊಲ್ಲಿಗೆ ಸಂಗಮ ಆಗ್ತದೆ ಕಾವೇರಿ, ಅಲ್ಲಿವರೆಗೆ ನಿರಂತರವಾಗಿ 16 ವರ್ಷದಿಂದ ಸಂತರು ಪಾದಯಾತ್ರೆಯನ್ನು ಮಾಡಿಕೊಂಡು ನದಿ ತಟದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಕಾವೇರಿ ಸ್ವಚ್ಛತಾ ಆಂದೋಲನ ನಿರಂತರವಾಗಿ ಕೊಡಗಿನಲ್ಲಿ ತಲಕಾವೇರಿಯಿಂದ ಕುಶಾಲನಗರವರೆಗೆ, ಕೂಡಿಗೆವರೆಗೆ ನಿರಂತರವಾಗಿ ಅಕ್ಕಪಕ್ಕ, ನದಿಯ ಅಕ್ಕಪಕ್ಕ ಇರತಕ್ಕಂಥ ಯಾವುದೇ ಹೋಟೆಲ್ಗಳಿರ್ಬೋದು, ರೆಸಾರ್ಟ್ಗಳಿರ್ಬೋದು, ನಗರಗಳಿರ್ಬೋದು, ಎಲ್ಲವೂ ಕೂಡ ನದಿಗೆ ಕಲುಷಿತ ನೀರನ್ನು ಬಿಡಬಾರ್ದು ಅಂತೇಳಿ ನಿರಂತರವಾಗಿ ಜಾಗೃತಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ನದಿ ಸ್ವಚ್ಛವಾಗಿದ್ದರೆ ನಾವು ಯಾವತ್ತೂ ಕೂಡ ಪರಿಸರದಲ್ಲಿ ಶುದ್ಧ
ಶುದ್ಧವಾಗಿ ಆಹಾರವನ್ನು ಪಡ್ಕೊಂಡು ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ 16 ವರ್ಷದಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಯಾವತ್ತೂ ಕೂಡ ನದಿಯ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು. ಅದೇ ರೀತಿ ನಮ್ಮ ವನ ಸಂಪತ್ತಿದೆ, ಅದನ್ನು ಕೂಡ ಸಂರಕ್ಷಿಸಬೇಕು. ಅವೆರಡು ಚಲ ಇದ್ದಾಗ ಜಲಚರ ಭೂಚರ ನಾವೆಲ್ಲರೂ ಕೂಡ ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅಂತಹ ಕೆಲಸಕ್ಕೆ ನಮ್ಮ ಏನು ಕಾವೇರಿ ಸ್ವಚ್ಛತಾ ಆಂದೋಲನ ಜೊತೆಗೆ ಎಲ್ಲ ಅನೇಕ 40-50 ಸಂತರು ತಮಿಳುನಾಡಿನಿಂದಲೂ ಕರ್ನಾಟಕದವರೆಗೆ ಆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಏನು ಒಂದು ಭಾಗ ಕಾನೂನಿನಲ್ಲಿ ಅದನ್ನು ತಡೆಗಟ್ಟಬಹುದಾದರೂ ಕೂಡ ಜನರ ಜಾಗೃತಿ ಆಗದೇ ಇದ್ದರೆ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೆ ಈ ಜಾಗೃತಿ ಕಾರ್ಯಕ್ರಮವನ್ನು ನಿರಂತರವಾಗಿ ಯಾವತ್ತೂ ಕೂಡ 16 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಏನು ಕಾವೇರಿ ಆರತಿ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು ಕುಶಾಲನಗರ ಭಾಗದಲ್ಲಿರ್ಬೋದು, ಎಲ್ಲ ನದಿ ತಟಗಳಿರ್ಬೋದು, ರಾಮನಾಥಪುರ ಇರ್ಬೋದು, ಎಲ್ಲ ಕಡೆ ಕಾವೇರಿ ಆರತಿ ಮುಖಾಂತರ ಆ ಹತ್ತಿರದ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಪರಿಸರವನ್ನು ಹಾಳು ಮಾಡಿಬಿಡಿ, ನದಿಗೆ ಸ್ವಚ್ಛವಾಗಿರಲಿಕ್ಕೆ ಯಾವತ್ತೂ ಕೂಡ ಎಲ್ಲರೂ ಕೂಡ ಪ್ರೋತ್ಸಾಹದಾಯಕರು ಅಂತೇಳಿ ಹೊರಗಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಕೇಳಿಕೊಳ್ಳುವ ಮುಖಾಂತರ ಅವರ ಸಹಕಾರವನ್ನು ಮಾಡಿಕೊಳ್ಳುವ ಮುಖಾಂತರ ದೇವಾಲಯ ಸಮಿತಿಗಳಿರ್ಬೋದು, ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲವೂ ಕೂಡ ಅದರ ಜೊತೆಗೆ ರಾಜಕೀಯ ನಾಯಕರಿರ್ಬೋದು, ಅವರ ಕೂಡ ಸಹಕಾರ ಮಾಡಿಕೊಂಡು ಆ ಕೆಲಸವನ್ನು ನಿರಂತರವಾಗಿ ಈ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಅನೇಕ ಸಾಧು ಸಂತರು ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಅಕ್ಟೋಬರ್ 18ರಂದು ತಲಕಾವೇರಿಯಲ್ಲಿ ಏನು ಆ ಎಲ್ಲ ಸಂತರು ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಬರುವಂಥ ಏನು ಸಂತರಿರ್ತಾರೆ ಯಾತ್ರೆಯನ್ನು ಮಾಡುವ ಮುಖಾಂತರ ಪ್ರಾರಂಭ ಮಾಡ್ತಾರೆ. ಅದು ಪಂಪಹಾರ್ಗೆ ಹೋಗಿ ಅಲ್ಲಿ ಏನು ಬಂಗಾಳಕೊಲ್ಲಿ ಮತ್ತು ಕಾವೇರಿ ಕೂಡ ಸಂಗಮ ಆಗ್ತದೆ. ಆ ಸಂಗಮದಲ್ಲಿ 1 ತಿಂಗಳ ಕಾಲ ಒಂದು ಯಾತ್ರೆಯನ್ನು ಮಾಡಿ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಕೆಲಸಕ್ಕೆ ಪೂರಕವಾಗಿ ಪ್ರೋತ್ಸಾಹದಾಯಕವಾಗಿ ಎಲ್ಲರೂ ಕೂಡ ಮಾಧ್ಯಮ ಮಿತ್ರರು ಅದಕ್ಕೆ ನಿರಂತರವಾಗಿ ಸಹಕಾರವನ್ನು ಪಡ್ಕೊಂಡು ಬರಬೇಕಾಗ್ತದೆ. ಜನರಿಗೆ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಿರಂತರವಾಗಿ ಇರಬೇಕಾಗ್ತದೆ ಅಂತ ಆಶಯವನ್ನು ವ್ಯಕ್ತಪಡಿಸುತ್ತಾ ಗೋಷ್ಠಿಯಲ್ಲಿ ನಮಾಮಿ ಕಾವೇರಿ ಸಂಘಟನೆ ಅಧ್ಯಕ್ಷರಾದ ವನಿತಾ ಚಂದ್ರಮೋಹನ್ ಮಾತನಾಡಿ, ಕಾವೇರಿ ಪರಿಸರದ ಸಂರಕ್ಷಣೆಗೆ ಪೂರಕವಾಗಿ ತಾಯಿಯ ನೆನಪಿನಲ್ಲಿ 1 ಗಿಡ ಕಾರ್ಯಕ್ರಮವನ್ನು ಸಂಘಟನೆ ನಡೆಸ್ತಾ ಇದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ನಮಾಮಿ ಕಾವೇರಿ ಸಂಘಟನೆಯ ಪ್ರಮುಖರಾದ ಕೊಕ್ಕಲೆರ ಧರಣಿ ಪಾಲ್ಗೊಂಡಿದ್ದರು.